ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆಯಿಂದ ಮಹತ್ವದ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಮೇಲೆ ಆದಂತಹ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೀಫ್ ಮಾಡುವಂತಹ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ವಿವರಣೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪಾಕಿಸ್ತಾನದ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಅದಕ್ಕೆ ಪಾಕಿಸ್ತಾನ ಪ್ರತಿದಾಳಿ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡುವಂತಹ ಕೆಲಸ ಆಗುವಂತಹದ್ದು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಪ್ರೆಸ್ ಮೀಟ್ನಲ್ಲಿ. ನೋಡಿ, ಡೇ 1ನಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಅದು ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ಕ್ಯಾಂಪುಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಡೆಸಿದಂತಹ ಅಟ್ಯಾಕ್ ಆಗಿರಬಹುದು, ಅಥವಾ ನಿನ್ನೆ ನಿರಂತರವಾಗಿ ಪಾಕಿಸ್ತಾನದಿಂದ ಬರ್ತಾ ಇದ್ದಂತಹ ಡ್ರೋನ್ ದಾಳಿಯ ವಿಚಾರ ಆಗಿರಬಹುದು. ಎಲ್ಲವನ್ನೂ ಕೂಡ ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನು ಭಾರತೀಯ ಸೇನೆ ಪ್ರೆಸ್ ಮೀಟ್ ಮೂಲಕ ಮಾಡಿರುವಂಥದ್ದು. ನಿರಂತರವಾಗಿ ಏನೇನು ಆಗ್ತಾ ಇದೆ ಎರಡು ದೇಶಗಳ ನಡುವೆ, ಹೇಗೆ ಪಾಕಿಸ್ತಾನ ಕುತಂತ್ರ ಮಾಡ್ತಾ ಇದೆ, ಹೇಗೆ ಪಾಕಿಸ್ತಾನ ತನ್ನನ್ನು ತಾನು ಅಮಾಯಕ ಅಂತೇಳಿ ಪೋರ್ಟ್ರೇ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ, ಹೇಗೆ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ, ವಿವರಿಸುವಂತಹ ಕೆಲಸವನ್ನು ಹಂತ ಹಂತವಾಗಿ ಮಾಡಿಕೊಂಡು ಬರಲಾಗ್ತಾ ಇದೆ. ಈಗ 5:45 ಒಂದು ಮಹತ್ವದ ಸುದ್ದಿಗೋಷ್ಠಿ. ಪಾಕ್ಗೆ ಜಬರ್ದಸ್ತ್ ತಿರುಗೇಟನ್ನು ಕೊಡುತ್ತಾ ಭಾರತ. ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗ ಕನ್ಫರ್ಮ್ ಆಗ್ತಾ ಇದೆ. ಪಾಕ್ಗೆ ಜಬರ್ದಸ್ತ್ ತಿರುಗೇಟು ಕೊಡೋದು ಬಹುತೇಕ ಪಕ್ಕಾ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತಹದ್ದು. ಏಕೆಂದ್ರೆ ಆಪರೇಷನ್ ಸಿಂಧೂರ ಮೊದಲ ಹಂತದಲ್ಲಿ ಭಾಗ 1ರಲ್ಲಿ ಹೇಗೆ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡುವಂತಹ ಕೆಲಸ ಆಗಿತ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ. 100 ಜನ ಉಗ್ರರು ಕುಂತ ಸ್ಥಳದಲ್ಲಿಯೇ ಸಮಾಧಿಯಾಗಿ ಹೋಗಿದ್ರು. ಅದನ್ನ ಇನ್ನೂ ಕೂಡ ಪಾಕಿಸ್ತಾನ ಕರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಈ ಬೆನ್ನಲ್ಲೇ ರಕ್ಷಣಾ ಸಚಿವರು ಒಂದು ಮೆಸೇಜ್ ಪಾಸ್ ಮಾಡಿದ್ರು, ಅಭಿ ಪಿಕ್ಚರ್ ಬಾಕಿ ಹೈ ಅನ್ನುವಂತಹ ಮೆಸೇಜ್ ಅದು. ಈ ಬೆನ್ನಲ್ಲೇ ಈಗ ಆಪರೇಷನ್ ಸಿಂಧೂರ ಮುಂದುವರಿಯೋದು ಬಹುತೇಕ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿಯೇ ಈಗ ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಪ್ರೆಸ್ ಮೀಟ್ ಕೂಡ ನಡೆಯಲಿಕ್ಕಿದೆ. ಅದರಲ್ಲಿ ವಿವರಣೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಬಟ್ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಮಾರಿ ಹಬ್ಬ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆ ಮಿಲಿಟರಿ ಆಕ್ಷನ್ ಕೂಡ ಆರಂಭ ಆಗಿದೆ. ಇಷ್ಟು ದಿನ ಪಾಕಿಸ್ತಾನದೊಳಗಿದ್ದಂತಹ ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಭಾರತ ಈಗ ಸೇನೆಯನ್ನು ಕೂಡ ಟಾರ್ಗೆಟ್ ಮಾಡುವುದಕ್ಕೆ ರೆಡಿಯಾಗಿದೆ, ಮುಂದಾಗಿದೆ. ಏಕೆಂದರೆ ನಿರಂತರವಾಗಿ ಭಾರತದ ಮೇಲೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಭಾರತದ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವುದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಬಟ್ ಆ ಪ್ಲಾನ್ ಎಲ್ಲವೂ ಕೂಡ ಆಗಸದಲ್ಲಿಯೇ ಉಡೀಸಾಗ್ತಾ ಇರುವಂಥದ್ದು. ಕಾರಣ ಏರ್ ಡಿಫೆನ್ಸ್ ಸಿಸ್ಟಮ್ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನ ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಪ್ಲಾನ್ ಎಲ್ಲವೂ ಕೂಡ ಅಲ್ಲೇ ತಲೆ ಕೆಳಗಾಗ್ತಾ ಇದೆ. ಹಾಗಾಗಿಯೇ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮುಂದುವರಿಸ್ತಾ ಇರುವಂತಹದ್ದು ಗಡಿಯಲ್ಲಿ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತೇಳಿ ನಿರ್ಧರಿಸಿರುವಂತಹ ಭಾರತ ಪಾಕಿಸ್ತಾನದ 4 ಕಡೆಗಳಲ್ಲಿ ದಾಳಿಯನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ, ಸಾಮಾನ್ಯವಾಗಿ ಸೇನೆ ನಡೆಸ್ತಾ ಇದ್ದಂತಹ ಪ್ರೆಸ್ ಮೀಟ್ ಅನ್ನು ನಾವು ನೋಡ್ತಾ ಇದ್ವಿ. ಮಧ್ಯಾಹ್ನ ಇಲ್ಲ ಸಂಜೆ ಅಷ್ಟೊತ್ತಿಗೆ ಈ ಪ್ರೆಸ್ ಮೀಟ್ ಆಗ್ತಾ ಇತ್ತು. ಅದರಲ್ಲಿ ದಿನದ ಬೆಳವಣಿಗೆಗಳ ಬಗ್ಗೆ ಬ್ರೀಫ್ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಬಟ್ 5:45 ಈಗ ಪ್ರೆಸ್ ಮೀಟ್ ಅನ್ನು ಕರೆದಿರುವಂಥದ್ದು. ಬೆಳಗ್ಗೆಯ ಪ್ರೆಸ್ ಮೀಟ್ನಲ್ಲಿ ಏನನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರೇಮ್, ನಿನ್ನೆ ಭಾರತದ ರಾಜಸ್ಥಾನ, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಕೂಡ ತೀವ್ರ ಗತಿಯಲ್ಲಿ ಕ್ಷಿಪಣಿ ದಾಳಿಯನ್ನು ಕೂಡ ನಡೆಸಿತು. ಅದರಲ್ಲಿ ಒಂದಿಷ್ಟು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಆದರೆ ಸಾವಿನ ಬಗ್ಗೆ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿಗಳು ಬಂದಿಲ್ಲ. ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ, ಮನೆಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ತುಂಬ ಜನ ಗಾಯಾಳುಗಳಾಗಿದ್ದಾರೆ. ಸ್ಥಳೀಯ ಆಸ್ಪತ್ರೆಗಳಿಗೆ ಅವರನ್ನು ದಾಖಲು ಮಾಡಲಾಗಿದೆ. ಜೊತೆಗೆ ಒಂದಿಷ್ಟು ಸ್ಫೋಟಕ ವಸ್ತುಗಳು ಕೂಡ ಭಾರತದ ಗಡಿ ಭಾಗದಲ್ಲಿ ಪತ್ತೆಯಾಗಿದ್ದಾವೆ. ಸೊ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅಧಿಕೃತವಾಗಿ ಭಾರತೀಯ ಸೇನೆ ತನ್ನ ಖಾತೆಯಲ್ಲಿ ಈವರೆಗೂ ಕೂಡ ಹಂಚಿಕೊಂಡಿಲ್ಲ. ಆದರೆ 5:45 ನಂತರ ಈ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸುತ್ತೆ ಅನ್ನುವಂಥ ಮಾಹಿತಿ ಇದೆ. ಆದರೆ ತನ್ನ ಖಾತೆಯಲ್ಲಿ ಅಧಿಕೃತವಾಗಿ ಹಂಚಿಕೊಂಡಿಲ್ಲ. ಮುಖ್ಯವಾಗಿ ಭಾರತದ ಏನು ಪ್ರಮುಖ ನಗರಗಳ ಮೇಲೆ ಏನು ಹಾನಿಯಾಗಿದೆ ಅದರ ಬಗ್ಗೆ ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಭಾರತದಿಂದಲೂ ಕೂಡ ಪಾಕಿಸ್ತಾನದ ಮೇಲೆ
ತೀಕ್ಷ್ಣ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಮೂಲಕವಾಗಿ ಭಾರತದ ಏನು ಭಾರತೀಯ ಸೇನೆ ಪಾಕಿಸ್ತಾನದ ಯಾವೆಲ್ಲ ಸೇನಾ ಕಚೇರಿಗಳ ಮೇಲೆ ವಾಯು ನೆಲೆಗಳ ಮೇಲೆ ದಾಳಿಯಾಗಿದೆ, ಅಲ್ಲಿ ಯಾವುದನ್ನೆಲ್ಲ ಹೊಡೆದಾಕಿದ್ದೀವಿ, ಜೊತೆಗೆ ಎಷ್ಟು ನಗರಗಳಲ್ಲಿ ಅಟ್ಯಾಕನ್ನು ಮಾಡಿದ್ದೀವಿ, ಸೊ ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಏನು ಪ್ರಮುಖ ಕಾರಣ, ಇದೆಲ್ಲವನ್ನು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಮಧ್ಯರಾತ್ರಿಯಿಂದಲೂ ಕೂಡ ಭಾರತ ಈ ಒಂದು ಆಪರೇಷನನ್ನು ಮತ್ತೆ ಮುಂದುವರಿಸಿದೆ. ಬಹುಶಃ ಆಪರೇಷನ್ ಸಿಂಧೂರ ಪಾರ್ಟ್ 3 ಕೂಡ ಮತ್ತೆ ಇದೀಗ ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಪಾಕಿಸ್ತಾನದಿಂದ ಪ್ರತಿದಾಳಿಗಳು ಕಡಿಮೆ ಆದರೆ ನಾವು ಕೂಡ ಇಲ್ಲಿಗೆ ಶಾಂತವಾಗಿ ಇರ್ತೀವಿ ಅಥವಾ ಇಲ್ಲಿಗೆ ಕದನ ವಿರಾಮವನ್ನು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಇತ್ತು. ಆದರೆ ಪದೇ ಪದೇ ಪಾಕಿಸ್ತಾನ ಭಾರತವನ್ನು ಪ್ರಚೋದನೆ ಮಾಡ್ತಾ ಇದೆ, ಭಾರತವನ್ನು ಕೆಣಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಸೊ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ದಾಳಿಯನ್ನು ನಡೆಸ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕೂಡ ತಕ್ಕ ತಿರುಗೇಟನ್ನು ಕೊಡುವಂತಹ ಪ್ರಯತ್ನ ಭಾರತ ಮಾಡಲೇಬೇಕು, ಅದು ಅನಿವಾರ್ಯ ಕೂಡ ಹೌದು. ಸೊ ಅದೇ ರೀತಿಯಲ್ಲಿ ಭಾರತ ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ಪ್ರಮುಖ ಪಾಕಿಸ್ತಾನದ ಸೇನಾ ಕಚೇರಿಗಳು ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ದಾಳಿಯನ್ನು ನಡೆಸ್ತಾ ಇದೆ. ಕರಾಚಿ, ಇಸ್ಲಾಮಾಬಾದ್ ಮತ್ತು ಒಂದಿಷ್ಟು ನಗರಗಳಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಮಾಡಿದೆ. ಅಲ್ಲಿ ಪಾಕ್ನ ನಾಗರಿಕರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಲ್ಲಿನ ಸಾವು ನೋವಿನ ಬಗ್ಗೆ ಪಾಕಿಸ್ತಾನ ಸರ್ಕಾರ ಈವರೆಗೂ ಕೂಡ ಅಧಿಕೃತವಾಗಿ ಹಂಚಿಕೊಂಡಿಲ್ಲ. ಆದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತದ ದಾಳಿಯಿಂದ ನಷ್ಟ ಕೂಡ ಉಂಟಾಗಿದೆ ಪ್ರೇಮ್.